ಸೆಮಿಫೈನಲ್ ಹೋರಾಟವನ್ನು ನಡೆಸಬೇಕಾಗಿದೆ. ಒಂದೆಡೆ ಜಾನ್ಸನ್ ರಿಯಲ್ ಫೈಟರ್ಸ್ ತಂಡ, ಜೈ ಕರ್ನಾಟಕ ಬೆಂಗಳೂರು, ಎಂಸಿಸಿ ಕೊಲ್ಲೂರು ವರ್ಸಸ್ ಹಾಗೇನೆ ಫ್ರಾನ್ಸ್ ಬೆಂಗಳೂರು. 4 ತಂಡಗಳು ಒಂದು ಪ್ರದರ್ಶನ ಪಂದ್ಯಾಟದ ತರುವಾಯ ಮೊದಲ ಸೆಮಿಫೈನಲ್ ಹೋರಾಟಗಳು ಸಾಗ್ಲಿಕ್ಕಿದೆ. ಈಗ ರೆಸ್ಟ್ ಆಫ್ ಕರ್ನಾಟಕದ ಆರಂಭಿಕ ಆಟಗಾರರು ಅಂಕಣ ಪ್ರವೇಶವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಶ್ರೀಲಂಕಾದ 12 ಆಟಗಾರರು ಬನ್ನಿ ಅನ್ನುವ ಸೂಚನೆ ತಿಳಿಸ್ತಾ ಇದ್ದಾವೆ. ಮಾಂತೇಶ್ ಅವರು ಎಲ್ಲೇ ಇದ್ರು, ಅಲ್ಲಿ ಸೌಂಡ್ಸ್ ಅವರು ಲೈಟಿಂಗ್ಸ್ ನವರು ಎಲ್ಲಿದ್ದಾರೆ ಅಣ್ಣ? ಎಲ್ಲೇ ಇದ್ರು ಶೀಘ್ರಗತಿಯಲ್ಲಿ ಬರಬೇಕು. ಮಾಂತೇಶ್ ಆರಂಭಿಕ ಆಟಗಾರರು ಮೊದಲ ಚೆಂಡಿಗೆ ಹಸ್ತಗಾರಿಕೆಯಲ್ಲಿ ಎಕ್ಸಿಬಿಷನ್ ಪಂದ್ಯಾಟದ ಒಂದು ಸ್ಪೆಷಲ್ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ಳಬೇಕಾಗಿದೆ. ಶ್ರೀಲಂಕಾ ವರ್ಸಸ್ ರೆಸ್ಟ್ ಆಫ್ ಕರ್ನಾಟಕ. ಆರಂಭಿಕ ಆಟಗಾರರು ಒಂದು ಹಂತದಲ್ಲಿ ಸಾಗರ್ ಭಂಡಾರಿ ಜೊತೆಗಾಗಿ ಮೊದಲ ಚೆಂಡಿಗೆ ಓಟಗಳಿಗೆ ಅವಕಾಶವನ್ನು ಮಾಡುವಂತಹ ಪ್ರಯತ್ನವನ್ನು ನಡೆಸಿದ್ರು. ರನ್ಔಟ್ ಅವಕಾಶವನ್ನು ಕೈ ಚೆಲ್ತಾ ಇದ್ದಾರೆ. ಮೊದಲ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಇನ್ನಿಂಗ್ಸ್ ಆರಂಭ ಪಡ್ಕೊಳ್ತಾ ಇದೆ. ಎರಡನೇ ಬಾರಿ ಎಸೆದಂತ ಚೆಂಡಿಗೆ ಮತ್ತೆ ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ತನ್ಮೂಲಕ ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ ರೆಸ್ಟ್ ಆಫ್ ಕರ್ನಾಟಕ. ಮೊದಲ ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಮೊದಲ ಎಸ್ಎಸ್ ಅನ್ನ ಆರಂಭಿಕ ಆಟಗಾರರು ಪಡ್ಕೊಂಡ್ರು. ಮೊದಲ ಹೋದಾರಿ ಆಘಾತವನ್ನು ಈಗ ಆಶಿಕ್ ಶ್ರೀಲಂಕಾದ ಆಟಗಾರರು ಪಡ್ಕೊಳ್ತಾ ಇದ್ದಾರೆ. ಒಂದು ಪ್ರದರ್ಶನ ಪಂದ್ಯ ಹೊಸನಗರ ಫ್ರೆಂಡ್ಸ್ ಶೋಪಿಯ ಮುಖಾಂತರವಾಗಿ ಸಾಗ್ತಾ ಇದೆ. ಲೋಕಿ ಪುತ್ತೂರು ಮೊದಲ ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ರೆಸ್ಟ್ ಆಫ್ ಕರ್ನಾಟಕ ಶ್ರೀಲಂಕಾದ ಆಟಗಾರರು ಪ್ರದರ್ಶನ ಪಂದ್ಯಾಟವನ್ನ ಮೊದಲ ಹಂತದಲ್ಲಿ ಈಗ ಮೊದಲ ಓವರ್ನಲ್ಲಿ ಆಶಿಕ್ ಸಕ್ಸಸ್ ಅನ್ನ ಕಂಡ್ರು. ಆಶಿಕ್ ನಾಗನಿಗೆ ಸತ ಚೆಂಡುಗೆ ಬೆರಸಿನ ಹೊಡೆತ ತನ್ಮೂಲಕ ರೇಖೆ ಹೊರಬಾಗಲು ಗಮನಿಸ್ತಾ ಇದೆ. ಮೊದಲ ಬಿರುಸಿನ ಬಿಗ್ 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 ಸಿಕ್ಸ್ ಆ ರೋಟದ ಸೆಪ್ಪಳೆ. ನಾಲ್ಕನೇ ಬಾರಿ ಎಸೆದಂತ ಚೆಂಡು ಗೆಳೆಯರು ನಾಗ
ಈ ನಡುವೆ ಈಗ 1+1 ರೂಪದಲ್ಲಿ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಸೂಪರ್ ಫ್ಯಾಷನ್ ಶ್ರೀಲಂಕಾದ ತಂಡ ಹೊಸನಗರ ಫ್ರೆಂಡ್ಸ್ ಟ್ರೋಫಿಯ ಪಂದ್ಯಾಕೂಟವನ್ನು ಆಡ್ತಾ ಇದೆ. ಓಟಗಳಿಗೆ ಮತ್ತೆ ಆಶಿಕ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಡ್ಗಳು ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಪ್ರದರ್ಶನ ಪಂದ್ಯ ರೆಸ್ಟ್ ಆಫ್ ಕರ್ನಾಟಕ ವರ್ಸಸ್ ಶ್ರೀಲಂಕಾ ಪಂದ್ಯಾಟವನ್ನು ಆಡ್ತಾ ಇದೆ. ಟೂರ್ನಮೆಂಟಿನ ವೀಕ್ಷಣೆಯಲ್ಲಿ ಬಹಳಷ್ಟು ವೀಕ್ಷಕರು ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ಮೂಲಕ ಲಾಂಗ್ ಆಫ್ ಸೀಮಾ ರೇಖೆಯನ್ನು ಗಮನಿಸ್ತಾ ಇದೆ. ಬೌಂಡ್ರಿ 4 ಸೆಪ್ಪಡೆ. ವಿಶಿಷ್ಟ ಶಾಲೆ ಹೊಡೆತವನ್ನು ಈಗ ಸಾಗರ್ ಭಂಡಾರಿ ದಾಖಲಿಸಿದ್ರು. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಪ್ರದರ್ಶನ ಪಂದ್ಯಾಟದಲ್ಲಿ ಆರಂಭಿಕ ಹಂತದಲ್ಲಿ ರೆಸ್ಟ್ ಆಫ್ ಕರ್ನಾಟಕ ಮೊದಲ ಹಂತದಲ್ಲಿ ಈಗ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸ್ತಾ ಇದೆ. ಲೋಕಿ ಪುತ್ತೂರು ಮೊದಲ ಹಂತದಲ್ಲಿ ವಿಕೆಟ್ ಅನ್ನು ಕಳ್ಕೊಂಡ್ರು ಕೂಡ ಮೊದಲ ಓವರ್ನಲ್ಲಿ ಈಗ 14 ಓಟವನ್ನು ದಾಖಲಿಸ್ತಾ ಇದೆ. ಕೇವಲ ಪ್ರದರ್ಶನ ಪಂದ್ಯಾಟವಾಗಿ ಮಾತ್ರ ಇದು ನಡೀತಾ ಇರುವಂತಹದ್ದು. ನೋಡಿ, ಶ್ರೀಲಂಕಾ ತಂಡ ಸೋತ್ರು ಪ್ರದರ್ಶನ ಪಂದ್ಯಾಟಕ್ಕಾಗಿ ಆಡ್ತಾರೆ ಅನ್ನುವಂಥದ್ದು ಬಂದಾಗ ಇಡೀ ಹೊಸನಗರದ ಈ ಒಂದು ನೆಹರು ಮೈದಾನ ಹೌಸ್ಫುಲ್. ಇನ್ನು ಟಿಕೆಟ್ ಇಲ್ಲ, ಎಂಟ್ರಿ ಗೇಟ್ ಕ್ಲೋಸ್. ಇದಕ್ಕೆಲ್ಲ ಮೂಲ ಕಾರಣ ಇಂಥ ಒಂದು ತಂಡವನ್ನ ಇವತ್ತು ನಾವು ಬರಮಾಡಿಕೊಳ್ಬೇಕಾಗಿದ್ರೆ ಇದರ ಹಿಂದೆ ಆಯವ್ಯಯ ಬೇಕಾದಷ್ಟಿದೆ, ರಾಜತಾಂತ್ರಿಕ ವಿಚಾರಗಳು ಬೇಕಾದಷ್ಟು ಮಾಡಬೇಕಾಗಿರುವಂತಹ ಸಂದರ್ಭದಲ್ಲಿ ನಾವಿದ್ದೀವಿ ನಿಮ್ಮ ಜೊತೆ ಅನ್ನೋದಾಗಿ ನಮಗೆ ಸಹಕಾರವನ್ನು ಕೊಟ್ಟಿರೋರು ಗುರುಶಕ್ತಿಯ ವಿದ್ಯಾಧರ್ರವರು, ಪ್ರಸ್ತುತ ಸಿಮೋಲ್ ಹೊಸ ಶಿವಮೊಗ್ಗದ ಅಧ್ಯಕ್ಷರು, ಸತೀಶ್ ಬಾವಿಕಟ್ಟೆ ಅವರು, ಕ್ಲಾಸ್ 1 ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ DR ವಿನಯ್ ಕುಮಾರ್ ಅವರು, ಕಳೂರು ಸೊಸೈಟಿಯ ಪ್ರಸ್ತುತ ಅಧ್ಯಕ್ಷರು, ತುಂಗ ಅಡಿಕೆ ಮಂಡಿ ಅಧ್ಯಕ್ಷರು, ಜೊತೆಗೆ ಇತಿಹಾಸ ಪ್ರಸಿದ್ಧವಾಗಿರುವಂತಹ ರಾಮೇಶ್ವರ ದೇವಸ್ಥಾನದ ಮುಖ್ಯಸ್ಥರಲ್ಲಿ ಕೂಡ ಓರ್ವರು, ಗುಬ್ಬಿಗ ಹಾರ್ಡ್ವೇರ್ ನ ಮಾಲೀಕರು ಆಗಿರುವಂತಹ ರವಿ ಗುಬ್ಬಿಗ ಅವರು, ಕಳೂರು ಸೊಸೈಟಿಯ ಪ್ರಸ್ತುತ ಅಧ್ಯಕ್ಷರು ನಿರ್ದೇಶಕರು, ಜೊತೆಗೆ MN ಸುಧಾಕರ್ ಅವರು ಜಿಲ್ಲಾ OBCಯ ಅಧ್ಯಕ್ಷರು, ಜೊತೆ ಟೌನ್ ಪಂಚಾಯತ್ ಹೊಸನಗರದ ಮಾಜಿ ಅಧ್ಯಕ್ಷರು ಕೂಡ MN ಸುಧಾಕರ್ ಅವರು, DVR ಶೋರೂಮಿನ ಮಾಲೀಕರು ಆಗಿರುವಂತಹ DVR ಮಲಿಕ್ ಅವರು, ನವೀನ್ ಸುಪ್ರದೀಪ್ರವರು, ಸುಪ್ರದೀಪ ಎಲೆಕ್ಟ್ರಿಕಲ್ಸಿನ ಮಾಲೀಕರು, ಇವರೆಲ್ಲರಿಗೂ ಕೂಡ ಹೃದಯ ಸ್ಪರ್ಶಿ ಕೃತಜ್ಞತೆಯನ್ನು ಸಮರ್ಪಿಸುವುದರ ಜೊತೆ ನಮಗೆ ಈ ಟೂರ್ನಮೆಂಟ್ ಅಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಸಹಕಾರವನ್ನು ಬಹಳಷ್ಟು ಮಂದಿ ಕೊಡ್ತಾ ಬಂದಿದ್ರು. ಇವಾಗಲೇ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಸಾಗರ ಹೊಸನಗರ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರ ನೆಚ್ಚಿನ ಬೇಳೂರು ಗೋಪಾಲಕೃಷ್ಣರವರು ಕೂಡ ಈ ಒಂದು ಪಂದ್ಯಾಟ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆ ಸತತವಾಗಿ ನಮ್ಮ 3 ವರ್ಷದ ಕಾರ್ಯಕ್ರಮಕ್ಕೂ ಕೂಡ ನಿರಂತರವಾಗಿ ನಾವು ಕೇಳಿದಾಗ ನಮ್ಮ ಜೊತೆ ಯಾವತ್ತು ಇದ್ದೇವೆ ಅನ್ನುವಂತ ಮಾತನ್ನ ಇಟ್ಕೊಂಡು ಈ ಪಂದ್ಯಾಟವನ್ನು ನೀವು ಮಾಡ್ಕೊಂಡು ಹೋಗಿ ಅನ್ನೋದಾಗಿ ಕೊಡ್ತಾ ಹೇಳಿರುವಂತವರು ಯುವ ಒಕ್ಕೂಟದ ಪ್ರಸ್ತುತ ಅಧ್ಯಕ್ಷರಾಗಿರುವಂತಹ ಮಾಸ್ತಿಕಟ್ಟೆ ಸುಬ್ರಹ್ಮಣ್ಯನವರು. ಬಹುಶಃ ಈ ಒಂದು ಹೊಸನಗರಕ್ಕೆ ನನ್ನನ್ನು ಮೊದಲ ಬಾರಿಗೆ ಪರಿಚಯಿಸಿದ್ದೆ ಇದೇ ಮಾಸ್ತಿಕಟ್ಟೆ ಸುಬ್ರಹ್ಮಣ್ಯನವರು. ಹಾಗೂ ಅವರ ಸೋದರರು ಆಗಿರುವಂತಹ ಪ್ರಕಾಶ್ ಅವರು ಕೂಡ ಪಂದ್ಯಾಟ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ದಾನಿಗಳಿಗೆ ಹೃದಯ ಸ್ಪರ್ಶಿ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ ಬ್ರದರ್ಸ್ ಹೊಸನಗರ ಪರವಾಗಿ. ಅದೇ ರೀತಿ ನಮ್ಮ ಶಾಸಕರ ಆಪ್ತ ಕಾರ್ಯದರ್ಶಿ ಅವರು ಆಗಿರುವಂತಹ ಸಣ್ಣಕ್ಕಿ ಮಂಜು ಅವರು ಕೂಡ
ಬ್ರಹ್ಮೇಶ್ವರ ಸುದಿ ಅವರು ಹಾಗೂ ವಕೀಲರು ಆಗಿರುವಂತ ಬಸವರಾಜ್ ಇವರೆಲ್ಲರೂ ಕೂಡ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ಇದ್ದುಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಿಮ್ಮ ಸಹಕಾರ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಜೊತೆ ಬೇಕು ಅನ್ನುವಂತ ಒಂದು ಮಾತಿನ ಜೊತೆ ಮಾಧು ಶೆಟ್ಟಿ ಹಾಗೂ ಕಾಂಟ್ರಾಕ್ಟರ್ ಖಾದರ್ ಸಾಹೇಬರು ನಿಟ್ಟೂರು ಅವರು ಕೂಡ ಪಂದ್ಯಾಟ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಹೃದಯ ಸ್ಪರ್ಶಿ ಕೃತಜ್ಞತೆ ಸಮರ್ಪಿಸ್ತಾ ಇದ್ದೇವೆ. ಬ್ರದರ್ಸ್ ಹೊಸನಗರ ಹಗಲು ರಾತ್ರಿಯ ಪಂದ್ಯಕೂಟಕ್ಕಾಗಿ ಒಂದು ಓಟವನ್ನ ಈಗ 23 ಓಟವನ್ನ ರೆಸ್ಟ್ ಆಫ್ ಕರ್ನಾಟಕ ದಾಖಲಿಸ್ತಾ ಇದೆ. ಅಲ್ಫಾನ್ ಅಂತಿಮ ಚೆಂಡಿಗಾಗಿ ಲೋವರ್ ಫೆಡ ಡೆಲಿವರಿಗೆ ಅವಕಾಶ ಮಾಡಿಕೊಟ್ರು. ಅಂತಿಮ ಚೆಂಡು ತನ್ಮೂಲಕ ಓಟಗಳಿಗೆ ಶ್ರೀಲಂಕಾದ ಅಲ್ಫಾನ್ ಅವಕಾಶವನ್ನ ಈಗ ಅಂತಿಮ ಚೆಂಡಿನಲ್ಲಿ ಮಾಡಿಕೊಡ್ತಾ ಇಲ್ಲ. ಎಂಡ್ ಆಫ್ ದಿ ಓವರ್ ನಂಬರ್ 2 ಸ್ಕೋರ್ ಮೋಸ್ 23 ಲಾಸ್ ಆಫ್ 2 ವಿಕೆಟ್. ಹೊಸನಗರದ ಇತಿಹಾಸದಲ್ಲಿ 3ನೇ ಬಾರಿಗೆ ಸಾಗ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಮಟ್ಟದ ಹೊನ್ನಲ ಬೆಳಕಿನ ಒಂದು ದಾಖಲೆ ಪಂದ್ಯಾಟ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಟೂರ್ನಮೆಂಟ್ಗೆ ವೀಕ್ಷಣೆಯಲ್ಲಿದ್ದಾರೆ. ಒಂದು ಟೂರ್ನಮೆಂಟ್ಗೆ ಬಹಳಷ್ಟು ಒಂದು ಸಹಕಾರವನ್ನು ನೀಡಿರ್ತಕ್ಕಂಥ ನಂಬರ್ 1 ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ಶ್ವೇತ ಉದಯ್ ಅವರು ಒಂದು ಟೂರ್ನಮೆಂಟಿನ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದಂತ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾವೆ. ಹೊಸ ಬೌಲರ್ ಮಿಲಿನಾ ಮೊದಲ ಚೆಂಡಿಗೆ ಪುಂಜಾಲಿಗೆ ಸತ್ತ ಚೆಂಡು ಮತ್ತೆ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಮೊದಲ ಚೆಂಡು ಮತ್ತೆ ಒಂದೋಟಗಳಿಗೆ ಅವಕಾಶ ಮಾಡಿಕೊಟ್ರು. ಐದು ಓವರ್ಗಳ ಪಂದ್ಯ ಹೊಸನಗರದ ಇತಿಹಾಸದಲ್ಲಿ 3ನೇ ಬಾರಿಗೆ ಸಾಗ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥಿತ ಪಂದ್ಯಾಕೂಟದಲ್ಲಿ ಹೊರ ದೇಶದ ಶ್ರೀಲಂಕಾ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಪ್ರದರ್ಶನ ಪಂದ್ಯಾಟವಾಗಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಲಾಂಗ್ ಆನ್ ಲಾಂಗ್ ಆಫ್ ನಡುವಣ ಈಗ ಮತ್ತೆ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಂಡದ ಮೊತ್ತ ಈಗ 25 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ 2 ಹೋದಾರಿ ಆಘಾತವನ್ನು ಕಳ್ಕೊಳ್ತಾ ಇದೆ. 3ನೇ ಓವರ್ನ ಚಾತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಳ್ಕೊಳ್ತಾ ಇದೆ. ಪುಂಜಾಲಿಗೆ ಸಂತ ಚೆಂಡಿಗೆ ಮತ್ತೆ ರಿವರ್ಸ್ ಶಾಟ್ ಕೈ ಹಿಡಿತಾ ಇಲ್ಲ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇವಾಗಲೇ 4 ತಂಡಗಳು ಹೊಸನಗರ ಫ್ರೆಂಡ್ಸ್ ಟ್ರೋಫಿಯ ಸೆಮಿಫೈನಲ್ ಘಟ್ಟವನ್ನು ಕಂಡುಕೊಳ್ತಾ ಇದೆ. ಒಂದೆಡೆ ಜಾಕ್ಸನ್ ರಿಯಲ್ ಫೈಟರ್ಸ್ ತಂಡ, ಜೈ ಕರ್ನಾಟಕ ಬೆಂಗಳೂರು, MCC ಕೊಲ್ಲೂರು, ಜೊತೆಗಾಗಿ ಫ್ರೆಂಡ್ಸ್ ಬೆಂಗಳೂರು. ಈ ನಡುವೆ ಈಗ ಮೊದಲ ಹಂತದಲ್ಲಿ ಈಗ 3ನೇ ವಿಕೆಟ್ ನೆಲಕೊಳ್ತಾ ಇದೆ. ಪುಂಜಾಲಿ ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಲೆಗ್ ಬಿಫೋರ್ ದಿ ವಿಕೆಟ್ ಮುಖಾಂತರವಾಗಿ LBW ಮುಖಾಂತರವಾಗಿ ಈಗ ಮತ್ತೊಂದು ಹೋದಾರಿ ಆಘಾತವನ್ನ ರೆಸ್ಟ್ ಆಫ್ ಕರ್ನಾಟಕ ಕಳ್ಕೊಳ್ತಾ ಇದೆ. ಹೊಸ ಆಟಗಾರ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸಬಲ್ಲಂತ ಮ್ಯಾಡಿ ಅಂಕಣಕ್ಕೆ ಎಂಟ್ರಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾನೆ. ರೆಸ್ಟ್ ಆಫ್ ಕರ್ನಾಟಕದ ಪರವಾಗಿ ಅದೇ ರೀತಿ ಒಂದು ಟೂರ್ನಮೆಂಟಿನ ವೀಕ್ಷಣೆಯಲ್ಲಿರ್ತಕ್ಕಂಥ ಬಬ್ಲು ಪ್ರಹ್ಲಾದ್ ಅವರಿಗೆ ಕೂಡ ಆತ್ಮೀಯವಾದಂತ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾವೆ. 25 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ಮ್ಯಾಡಿ ಈಗ ಮೊದಲ ಚೆಂಡಿನಲ್ಲಿ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ.
ಶ್ರೀಲಂಕಾ ವರ್ಸಸ್ ರಿಷಬ್ ಕರ್ನಾಟಕ ಪ್ರದರ್ಶನ ಪಂದ್ಯಾಕೂಟವನ್ನು ಆಡ್ತಾ ಇದೆ ಹೊಸ ನಗರ ಫ್ರಾನ್ಸ್ ಟ್ರೋಫಿಯಲ್ಲಿ. ಪಂದ್ಯದ ನೇರ ಪ್ರಸಾರವನ್ನು ಎಸ್ ಬಿತ್ತರಿಸ್ತಾ ಇದೆ. ಈ ನಡುವೆ ಈಗ ಮತ್ತೊಂದು ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಬೆರುಸಿನ ಆಟವನ್ನು ದಾಖಲಿಸಬಲ್ಲಂತ ಸಾಮರ್ಥ್ಯದ ಆಟಗಾರ ಮ್ಯಾಡಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಹೊಸ ಆಟಗಾರ ಮಲ್ಟಿ ಮಂಜ ಅಂಗಣ ಪ್ರವೇಶನ ಪಡೆದುಕೊಳ್ತಾ ಇದ್ದಾರೆ ರಿಷಬ್ ಕರ್ನಾಟಕದ ಪರವಾಗಿ. ಬಹಳಷ್ಟು ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇರ್ತಕ್ಕಂತ ರಿಷಬ್ ಕರ್ನಾಟಕ ಈಗ 25 ಓಟವನ್ನು ದಾಖಲಿಸ್ತಾ ಇದೆ. ಹೊಸನಗರ ಫ್ರಾನ್ಸ್ ಟ್ರೋಫಿ ಸಮಯ ಕಳೆದಂತೆ ಬಹಳಷ್ಟು ಪ್ರೇಕ್ಷಕರ ಆಗಮನವನ್ನು ಕಂಡುಕೊಳ್ತಾ ಇದೆ. ಆಗಮಿಸ್ತಾ ಇರ್ತಕ್ಕಂತ ಎಲ್ಲ ಕ್ರೀಡಾ ಪ್ರೇಕ್ಷಕ ಮಿತ್ರರಿಗೂ ಕೂಡ ಆತ್ಮೀಯ ಆದರ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇವೆ. ಮೂರು ಓವರ್ಗಳ ಮುಕ್ತಾಯದ ಬಳಿಕ 25 ಓಟವನ್ನು ಈಗ ದಾಖಲಿಸಿರ್ತಕ್ಕಂಥ ರಿಷಬ್ ಕರ್ನಾಟಕ 4 ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. 4ನೇ ಓವರ್ಗಾಗಿ ಈಗ ಹೊಸ ಬೌಲರ್ ಸಂಜು ಕಾಂತವನ್ನು ಪರಿಚಯಿಸುವ ಪ್ರಯತ್ನವನ್ನು ನಡೆಸಿದ್ರೆ ಮತ್ತೆ ವೀಕ್ಷಕರಲ್ಲಿ ಬದಲಾವಣೆ. ಮುಂದಿನ ಹಂತಕ್ಕಾಗಿ ಶ್ರೀಲಂಕಾ ತಂಡದ ಮ್ಯಾನೇಜರ್ ಆಗಿರ್ತಕ್ಕಂಥ ನಿಶ್ಮಿ ಅವರನ್ನ ಮತ್ತೆ ಪರಿಚಯಿಸ್ತಾ ಇದ್ದೇವೆ. Thank you very much, Mr. Praveen. You are witnessing the exhibition game between Sri Lanka Super Fashion versus rest of Karnataka team. I would like to say Sagar Bandari, he visited Sri Lanka and played with Super Fashion in one competition in Sri Lanka. So he especially invited by Mr. Janaka Peris. Now he is playing he's representing rest of Karnataka. Again, Super Fashion Sri Lanka, Sanju Kant, Vijay Ratnam, Sanju Kant. Another good delivery, dot ball. Now, especially rest of Karnataka lost their momentum after losing few wickets. We saw Milina Preshan bowling with a good line of length. Muhammad Alfan even. Ashik begin the bowling with a good consistent performance throughout this competition. Now, Sanju Kant ready to bowl against Sagar Bandari. He is one of the popular players in this part of the world. The Arikem Sanju Kant, Ranama, runs and balls, good delivery, excellent bowling. So not allowing Sagar to free his arms as he wishes. So far so good from Vijay Ratnam Sanju Kant. Can he maintain that momentum till the end? So we must thank all the Hasanagara fans for visiting us and seeing when these Lions of the Sri Lankans are playing in front of this huge Indian crowd. Thanks a lot for your great hospitality. The Arikam Sanju Kant, good delivery, plays it away towards Widish Midon. Alfan, Muhammad Alfan is there. He picks it up, only a single. With that single, score moves on to now 36. It signal as a no ball as well. That means score moves on to 37. Manja right hand on strike. Manja Mighty right hand on strike. Vijay Ratnam Sanju Kant now ready to bowl the next delivery. 5th over in progress. Run off of the wicket. Runs and balls played up. Paisley over the fence for a half a dozen. So Manja playing a really good stroke. So with that 6 come moves under now. With that 6 come Musad in now 33. It already comes Sanju Kant.
Runs and balls, good delivery, good comeback from the ball. A ball run away to Gully. They got through for a single. Quick running between the wicket. I saw throughout this competition, not only in this competition, but also whenever we are visiting India, we saw these batsmen are really quick in between wickets. That's a good indication how much energetic, how much enthusiastic they are playing cricket. Now Sanju Kant, Ranama. Laurie comes Ranama over the wicket, runs and balls to Sagar Bandari. Good delivery, not allowing Sagar to free his arms as he wished. So into the block hole, Yorker line. So line of length, good delivery from Sanju Kant. That's the end of the At the end of the fourth over, who will bowl the fifth over? Alfan or Milina? I do believe they are trusting Alfan or Milina. We have to wait and see. I think they are giving the ball to Milina Priyashan. Another funny character when we are visiting all the way from Sri Lanka to India. Long journey we came to from Colombo to Bangalore. Then Bengaluru to Mangaluru. Then after that Mangaluru to Hosanagara. So long as well as interesting journey. There comes Milina Pressure. Round the wicket, runs and balls. This time plays it away off drive towards long off. Tilina Samaratunga is there. He picks it up, only a single. He's a Kohli lover, no doubt about that. That's why he's using 18. So run machine of India, although he is not among the runs, without any hesitation, he's an attractive cricketer. Now Milina Prashan, right arm round the wicket. Sagar Bandari on strike. Runs and balls. Sagar played up Paisley. Dhananjay going to underneath it, but it was fallen maybe 5 to 6 feet in front of him. They got through for a couple. Good running between the wicket with that couple. Muzan to now 37. We met a lot of friends. Thanks a lot for everybody. They are talking with us. They are encouraging us. So we are neighbors. We're really lucky to visit this part of the world. There he comes, right arm around the wicket. Runs and balls. Dashing down the wicket again, but taken comfortably by Muhammad Alfan. So Sagar Bandari has to depart with his score on 37. They are losing their fifth wicket. Now 37 for 5. So Milina Prashan is bowling with a good consistency. Although he didn't play among the 11-member squad in the few games played by Sri Lanka Super Fashion. But he is showing that he has the ability, he has the potential to bowl in front of this huge Indian crowd in Indian soil. Now new batsman walks to the centre. Sankar, Jai Karnataka player, he walks to the centre. Sankar from Jai Karnataka. There he comes Priyashan. Round the wicket, runs and balls. Good delivery. So I will tell you the story behind number 12 of Milina Prashan. You will surprise, a lot of Mahendra Singh Dhoni, number 7 is using since he was born in July 7th. So likewise, there are so many hidden stories. Milina Prashan began his love story on a 12. That's why he is using 12. There he comes Prashan. Good delivery, asking the question, big shout. But anyhow, they go through for a single. With that single, it's Muzan now 38. So we are get together each and every weekend in Sri Lanka with these players. Although commentating is not my profession, I'm really enjoying because with these players. Last ball, Milina Prashan. There he comes. Around the wicket, runs and balls. Good delivery. So dot ball to end the over at the end of their quarter of 5 overs. Rest of Karnataka, they are now 38. Now Sri Lanka Super Fashion needed 39 runs from 30 deliveries. Okay, thank you very much. And I met especially Prashant Ambala Pandey as well as Vinay in Bengaluru Friends Trophy. Now I met another friend, Mr. Praveen Kundapur. ಒಂದು ಟಾರ್ಗೆಟ್ ಅನ್ನ ಚೇಸಿಂಗ್ ಮಾಡ್ತಾ ಇರ್ತಕ್ಕಂತ
ಹೊಸ ಬೌಲರ್ ಮೊದಲ ಓವರ್ಗಾಗಿ ಲೆಫ್ಟಿ ವಿನಯ್ ಅವರನ್ನು ಪರಿಚಯಿಸುವ ಪ್ರಯತ್ನವನ್ನ ರೆಸ್ಟ್ ಆಫ್ ಕರ್ನಾಟಕ ಮಾಡ್ತಾ ಇದೆ. ಎರಡನೇ ಚೆಂಡಿಗಾಗಿ ಮತ್ತೆ ಬ್ಯಾಕ್ವರ್ಡ್ ಫ್ರಂಟ್ ಮೇಲ್ ಭಾಗದಲ್ಲಿ ಓಟವನ್ನು ದಾಖಲಿಸಿದ್ರು. ಇನ್ನಿಂಗ್ಸ್ ಆರಂಭ ಪಡ್ಕೊಳ್ತಾ ಇದೆ ಶ್ರೀಲಂಕಾದ ಸೂಪರ್ ಫ್ಯಾಷನ್ ತಂಡ ಮೊದಲ ಓಟವನ್ನು ದಾಖಲಿಸ್ತಾ ಇದೆ. ಆರಂಭಿಕ ಆಟಗಾರರು ಸಮೀರ್ ಹಾಗೆನ ಧನುಷ್ಕಾ ಮೊದಲ ಹಂತದಲ್ಲಿ ದಾಂಡಿಗತೆಯನ್ನು ಪಡ್ಕೊಳ್ತಾ ಇದ್ದಾರೆ. ಮೂವತ್ತೊಂಬತ್ತರ ಒಂದು ಟಾರ್ಗೆಟ್ ನಂಬರ್ ಈಗ ಸಮೀರ ಲೆಫ್ಟ್ ಆಟಗಾರ. ಬೌಲರ್ ವಿನಯ್ ಮೂರನೇ ಚೆಂಡಿಗಾಗಿ ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ಫುಲ್ ಮಾಡುವಂತ ಪ್ರಯತ್ನ, ಚೆಂಡು ತನ್ಮೂಲಕ ಮೊದಲ ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಶ್ರೀಲಂಕಾದ ಸೂಪರ್ ಫ್ಯಾಷನ್ ತಂಡ ಈಗ ಮೊದಲ ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಶಮೀರ ಮೊದಲ ಹಂತದಲ್ಲಿ ಈಗ ಕ್ಯಾಚ್ ಅನ್ನ ನೀಡಿ ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಒಂದಕ್ಕೆ ಮೊದಲ ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಹೊಸ ಆಟಗಾರ ನಿಶಾಂತ ವೀರ ಅಂಕಣ ಪ್ರವೇಶವನ್ನು ಪಡೆದುಕೊಳ್ತಾ ಇದ್ದಾನೆ. ಮೊದಲ ಹಂತದಲ್ಲಿ ಎಸ್ ಅನ್ನ ವಿನಯ್ ಪಡೆದುಕೊಳ್ತಾ ಇದ್ದಾನೆ. ರೆಸ್ಟ್ ಆಫ್ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ತಂಡಗಳನ್ನು ಒಳಗೊಂಡಿರ್ತಕ್ಕಂಥ ಆಟಗಾರರು ಒಂದು ಪ್ರದರ್ಶನ ಪಂದ್ಯಾಕೂಟವನ್ನು ಆಡ್ತಾ ಇದ್ದಾರೆ. ಹೊರ ದೇಶದ ಇನ್ನೊಂದು ತಂಡ ಶ್ರೀಲಂಕಾದ ಸೂಪರ್ ಫ್ಯಾಷನ್ ತಂಡ ಪ್ರದರ್ಶನ ಪಂದ್ಯಾಕೂಟವನ್ನು ಆಡ್ತಾ ಇದೆ. ಕ್ರೂಷಿಯಲ್ ಹಂತದಲ್ಲಿ ಬಹುಶಃ ಜೈ ಕರ್ನಾಟಕ ವಿರುದ್ಧವಾಗಿ ಪರಾಜಯವನ್ನು ಕಂಡಿರ್ತಕ್ಕಂಥ ಶ್ರೀಲಂಕಾದ ತಂಡ ಮತ್ತೆ ಪ್ರದರ್ಶನ ಪಂದ್ಯಾಟವನ್ನ ಹೊಸನಗರ ಫ್ರಂಟ್ ಶೋಪೆ ಪಂದ್ಯಾಕೂಟವನ್ನು ಆಡ್ತಾ ಇದೆ. ಶಾರ್ಟ್ ರೈಸಿಂಗ್ ಡೆಲಿವರಿಗೆ ಅವಕಾಶವನ್ನು ಮಾಡಿಕೊಟ್ರು. ಓಟವನ್ನು ದಾಖಲಿಸ್ತಾ ಇಲ್ಲ. ಮೊದಲ ಹಂತದಲ್ಲಿ ಈಗ ಓಟಗಳಿಗೆ ಅವಕಾಶವನ್ನು ಮತ್ತೆ ವಿನಯ್ ಮಾಡಿಕೊಡ್ತಾ ಇಲ್ಲ ರೆಸ್ಟ್ ಆಫ್ ಕರ್ನಾಟಕದ ಪರವಾಗಿ. ನಾಲ್ಕನೇ ಬಾರಿ ಎಸ್ ಅಂತ ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ನಡುವೆ ಈಗ ನೋಬಾಲ್ ಅತಿರಿಕ್ತದ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ 3ಕ್ಕೆ ಮೊದಲ ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಹೊರ ದೇಶದ ತಂಡ ಒಂದು ಟೂರ್ನಮೆಂಟ್ ಅನ್ನು ಯಶಸ್ವಿಯಾಗಿ ಆಡ್ತಾ ಇರ್ತಕ್ಕಂಥ ಶ್ರೀಲಂಕಾದ ತಂಡ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಫ್ರೀ ಹಿಟ್ ನ ಚೆಂಡಿನಲ್ಲಿ ಓಟವನ್ನು ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ ಮುಂದುವರಿಕೆಯನ್ನು ಪಡ್ಕೊಳ್ತಾ ವೈಡ್ ಬಾಲ್ ಎನ್ನುವ ಸೂಚನೆಯನ್ನು ಮತ್ತೆ ರವಾನಿಸ್ತಾ ಇದ್ದಾರೆ. ಅತಿರಿಕ್ತದ ಓಟಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಬೀಸುವಂತ ಪ್ರಯತ್ನವನ್ನ ಮಾಡಿದ್ರು. ಮತ್ತೆ ಅತಿರಿಕ್ತದ ಓಟಗಳು ಬಹುಶಃ 1+1 ಓಟಗಳು ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಮೂರು ಚೆಂಡುಗಳು ಮುಕ್ತಾಯದ ಬಳಿಕ 3 ಚೆಂಡುಗಳು ಇವಾಗಲೇ ಮುಕ್ತಾಯ ಹಾದಿಯನ್ನು ಕಂಡುಕೊಳ್ತಾ ಇದೆ. ಲೋವರ್ ಫಡ ಡೆಲಿವರಿಗೆ ಅವಕಾಶವನ್ನು ಮಾಡಿಕೊಟ್ರು. ಸ್ಕಾರ್ ಲ್ಯಾಗ್ ಮೇಲ್ಭಾಗದಲ್ಲಿ ಮತ್ತೆ ಒಂದೊಂದು ಓಟವನ್ನು ದಾಖಲಿಸುವಂತ ಪ್ರಯತ್ನವನ್ನು ಈಗ ಧನುಷ್ಗೆ ಯಶಸ್ವಿಯಾಗಿ ದಾಖಲಿಸ್ತಾ ಇದ್ದಾನೆ. ನಡುವೆ ಅಂತಿಮ ಒಂದು ಚೆಂಡು. ಶ್ರೀಲಂಕಾ ಸೂಪರ್ ಫ್ಯಾಷನ್ ತಂಡ 7 ಓಟವನ್ನು ದಾಖಲಿಸ್ತಾ ಇದೆ. ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ತನ್ಮೂಲಕ ಈಗ ಪರ್ಫೆಕ್ಟ್ ಹೊಡೆತವನ್ನು ದಾಖಲಿಸ್ತಾ ಇಲ್ಲ. ಪ್ರದರ್ಶನ ಪಂದ್ಯಾಟದ ಮುಖಾಂತರವಾಗಿ ಬಹಳಷ್ಟು ಪ್ರೇಕ್ಷಕರ ಆಗಮನವನ್ನು ಕಂಡುಕೊಳ್ತಾ ಇದೆ. ಆಗಮಿಸ್ತಾ ಇರ್ತಕ್ಕಂಥ ಎಲ್ಲ ಕ್ರೀಡಾ ಪ್ರೇಕ್ಷಕ ಮಿತ್ರರಿಗೆ ಕೂಡ ಆತ್ಮೀಯ ಆಧಾರದ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾವೆ.
ಅಲ್ಲಿ ಮೊದಲ ಸೆಮಿಫೈನಲ್ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಪ್ರಕೃತಿ ಜಾನ್ಸನ್ ಫೈಟರ್ಸ್ ತಂಡ ಜೊತೆಗಾಗಿ ಎಂಸಿಸಿ ಕೊಲ್ಲೂರು ಎರಡೂ ತಂಡದ ನಾಯಕರು ಅಲ್ಲಿ ಟಾಸ್ಗೆ ಬರಬೇಕು ಎನ್ನುವ ಸೂಚನೆ ಮತ್ತೆ ರವಾನಿಸ ಮೊದಲ ಓವರ್ ಮುಕ್ತಾಯದ ಬಳಿಕ 8 ಓಟವನ್ನ ಶ್ರೀಲಂಕಾದ ಸೂಪರ್ ಫ್ಯಾಷನ್ ತಂಡ ದಾಖಲಿಸ್ತಾ ಇದೆ. ಜಯಕ್ಕಾಗಿ 31 ಓಟಗಳು ಬರಬೇಕಾಗಿದೆ. ಹೊಸ ಬೌಲರ್ ಶಾನವನ್ನು ಪರಿಚಯಿಸುವ ಪ್ರಯತ್ನವನ್ನು ಈಗ ರೆಸ್ಟ್ ಆಫ್ ಕರ್ನಾಟಕ ಮಾಡ್ತಾ ಇದೆ. ಇನ್ನೂ ಕೂಡ ಜಯಕ್ಕಾಗಿ 24 ಚೆಂಡು 31 ಓಟಗಳು ಬರಬೇಕಾಗಿದೆ. ಸ್ಲೋ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಜಾಣವೆ ಎಸೆವನ್ನು ಈಗ ಮೊದಲ ಹಂತದಲ್ಲಿ ಶಾನ್ ಮುಂದುವರಿಸ್ತಾ ಇದ್ದಾನೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಶ್ರೀಲಂಕಾದ ಸೂಪರ್ ಫ್ಯಾಷನ್ ತಂಡ. 8 ಓಟವನ್ನು ದಾಖಲಿಸ್ತಾ ಇದೆ. ಮೊದಲ ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ನಿಶಾಂತ್ ಲೆಫ್ಟ್ ಸ್ಟ್ರೈಕರ್ ನಲ್ಲಿ ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ. ಒಂದು ಹಂತದಲ್ಲಿ ಪೀರಿಯಡ್ಸ್ನ ಸಿಕ್ಸರ್ ಅನ್ನು ರೆಸ್ಟ್ ಆಫ್ ಕರ್ನಾಟಕದ ಪರವಾಗಿ ಗೆಳೆಯರು ನಾಗ ದಾಖಲಿಸಿದ್ರು. ಸಾಗರ್ ಭಂಡಾರಿ ಅಂತಿಮ ಹಂತದಲ್ಲಿ ಕೂಡ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸಿದ್ರು. 2 ಚೆಂಡುಗಳ ಮುಕ್ತಾಯದ ಬಳಿಕ 8 ಓಟವನ್ನು ದಾಖಲಿಸ್ತಾ ಇದೆ. ನಿಶಾಂತ್ ಒಂದು ಓಟವನ್ನು ದಾಖಲಿಸಿದ್ರು. ಇನ್ನು ಕೂಡ ಜಯಕ್ಕಾಗಿ ಬಹಳಷ್ಟು ಓಟಗಳು ಬರಬೇಕಾಗಿದೆ. ತಂಡದ ಮೊತ್ತ ಈಗ 9 ಓಟವನ್ನು ದಾಖಲಿಸಿರ್ತಕ್ಕಂಥ ಶ್ರೀಲಂಕಾದ ಸೂಪರ್ ಫ್ಯಾಷನ್ ತಂಡ ಹೊಸನಗರ ಫ್ರೆಂಡ್ ಸೋಫಿಯಾ ಸ್ಪೆಷಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಶಾನ್ ಎಸ್ ಅಂತ ಚೆಂಡು ಈಗ ಮತ್ತೆ ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ಲಾಂಗನ್ ಮೇಲ್ಭಾಗದಲ್ಲಿ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೂಲಕ ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಶ್ರೀಲಂಕಾದ ಸೂಪರ್ ಫ್ಯಾಷನ್ ತಂಡ. ಇನ್ನು ಕೂಡ ಜಯಕ್ಕಾಗಿ 29 ಓಟಗಳು ಬರಬೇಕಾಗಿದೆ. ಸಿಕ್ಸರ್ ಬೌಂಡರಿಯನ್ನು ದಾಖಲಿಸುವಂತ ಹಂತವನ್ನು ಈಗ ಶ್ರೀಲಂಕಾದ ಆಟಗಾರರು ಮಾಡಬೇಕಾಗಿದೆ. ಶಾನ್ ಎಸ್ ಅಂತ ಚೆಂಡು ಈಗ ಮತ್ತೆ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ನಿಶಾಂತ್ 1 ಓಟವನ್ನು ದಾಖಲಿಸ್ತಾ ಇದ್ದಾರೆ. 11ಕ್ಕೆ ತಲುಪ್ತಾ ಇದೆ. ಈ ನಡುವೆ ಈಗ ನೋ ಬಾಲ್ ಎನ್ನುವ ಸೂಚನೆ ರವಾನಿಸಿದ್ರು. ಮತ್ತೆ ಡಾಲ್ ಬಾಲ್ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. 2ನೇ ಓವರ್ನ ಛಾತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಂಡ್ರೆ ಅಂತಿಮ ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ಮತ್ತೆ ಅತಿರಿಕ್ತದ ಓಟಗಳು ಈಗ ಮತ್ತೆ ನೋ ಬಾಲ್ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಒಂದು ಹೊಡೆದ ಹೆಚ್ಚುವರಿ ಮುಖಾಂತರವಾಗಿ ಪ್ರದರ್ಶನ ಪಂದ್ಯ ಶ್ರೀಲಂಕಾ ವರ್ಸಸ್ ರೆಸ್ಟ್ ಆಫ್ ಕರ್ನಾಟಕ. 2 ತಂಡಗಳು ಪಂದ್ಯಾಟವನ್ನು ಆಡ್ತಾ ಇದೆ. ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ಮತ್ತೆ ಅಂತಿಮ ಹಂತದಲ್ಲಿ ಈಗ ಸ್ಲೋ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. 2 ಓವರ್ಗಳ ಮುಕ್ತಾಯದ ಬಳಿಕ ಶ್ರೀಲಂಕಾದ ಸೂಪರ್ ಫ್ಯಾಷನ್ ತಂಡ 13 ಓಟವನ್ನು ದಾಖಲಿಸ್ತಾ ಇದೆ. ಇನ್ನು ಕೂಡ ಜಯಕ್ಕಾಗಿ 18 ಚೆಂಡುಗಳ ಮುಂದೆ 26 ಓಟಗಳು ಬರಬೇಕಾಗಿದೆ. ಅಲ್ಲಿ ಜೋಕ್ಸ ರಿಯಲ್ ಫೈಟರ್ಸ್ ತಂಡ ಜೊತೆಗಾಗಿ ಎಂಸಿಸಿ ಕೊಲ್ಲೂರು 2 ತಂಡದ ನಾಯಕರು ಮೊದಲ ಸೆಮಿಫೈನಲ್ ಪಂದ್ಯಾಟಕ್ಕೆ ಟಾಸ್ಗೆ ಬನ್ನಿ ಅನ್ನೋ ಸೂಚನೆ ರವಾನಿಸ ಮತ್ತೆ ವೀಕ್ಷಕರಲ್ಲಿ ಬದಲಾವಣೆ. ಮುಂದಿನ ಹಂತಕ್ಕಾಗಿ ನಿಶ್ಮಿ ಫ್ರಮ್ ಶ್ರೀಲಂಕಾ. Thank you very much, Mr. Praveen. Now 18 balls remaining, 26 runs needed. Nishanta Veera Khan
Most of the spectators in Sri Lanka called him as Podda. He's on strike. Dory comes left armour. Good delivery. Not allowing Veerakan to playing a smashing cut shot. So dot ball. Score remains on 13 for 1. Nishanta Veerakan. Left hand on strike. Dory comes left armour. Runs and balls to Veerakan. This time plays it away towards deep mid wicket. That is a fade. He picks it up. Only a single. With the single, it's Muzan now. 14. Vinay slowly walks back to his mark. You might remember Vinay Kumar, one of former Indian bowler. He had so many variations. So I can remind so many Indian players. Rahul Dravid, one of my hero, such a technically sounded player. So yes, of course, Venkatesh Prasad, Javaga Srinath, Saurabh Ganguly, Sachin Tendulkar, Vinod Kamli, those 90s, wonderful memory. So this time plays it away towards deep square leg, only a single. You had so many spinners, Anil Kumble, one of them, Rajesh Chauhan, you might remember, Sunil Joshi, left arm spinner. There was so many, and when you talk about Sri Lankan cricket, Dory comes right armour, left armour, runs and balls to Veerakan, plays it away towards Deepak Sekava. They got through for a single. Will it be a couple? So misfield from the fielder with that couple. Score Muzandu now. $17 for 1 now. 20. So 17 for 1. Dory comes. Vinay, left armour. Runs and balls to Veerakan, trying to play a big one. Didn't make any contact. Wicket keeper collects it. No chance of a run. Now, reminding you, Nuwan Tushara, current Sri Lankan bowler. He played with these super fashion players, softball cricket. Dilshan Madhushankar, left arm Sri Lankan fast bowler. He played softball cricket with these some of these players. So they already grown up. You might remember Nuwan Pradeep, former Sri Lankan bowler. He also played softball cricket with these guys. There he comes, left arm, runs and balls. Veerakan trying to play a full shot, but didn't make any contact. No chance of a run. Score remains on 17. Now 12 balls remaining. 22 runs needed. Here onwards, they need to score 11 runs per over. And on behalf of the Sri Lankan team management, I would like to thank all the fans in Hosanagara. I heard that Hosanagara means new city. I learned a lot of things about your culture, your languages. A little bit I'm learning, although I can handle several languages in Sri Lanka. I like to learn Kannada, Hindi and all. So thank you all for your great hospitality. Nice to meet you all. We must thank our manager, Mr. Janaka Pires. He's the one provided the opportunity to all these players to come all the way from Sri Lanka to here and playing cricket. And Mr. Zakir Hussain is doing the coordination in India. Now who's going to bowl the second last over? Loku now ready to bowl. There he comes, right armour. Runs and balls. Tanushka Sampath. Silent man. So far silent. But he became an aggressor whenever needed. He's the number one softball cricket batsman according to point system ranking. And Sri Lanka pulls it away. Not a good delivery from Loku. Short delivery. In Sinhala, in our mother tongue, Loku means big. So now this is Loku. So I can see so many similarities when I listen to Kannada language. Samaste means whole. So there it comes. Loku runs and balls. This time played up Paisley. Cow corner. There is a feed at cow corner. He took it comfortably. Danushka Sampath has to depart. Sri Lanka super fashion losing their second wicket. $16 runs needed.
10 balls remaining. Still, this game is wide open for both teams. We never know. Cricket is an uncertain game. So, these all cricketers are playing a colourful or entertaining competitive cricket. Now, birthday boy, he walks to the centre. Kasun Rajapaksha. He slowly walks to the centre. Danushka Sampath celebrated his birthday on 17th January. Now Kasun Rajapaksha is celebrating his birthday today. So can he play a gem of an innings in an important day in his life? Kasun Rajapaksha. Now he walks to the centre. Loki Putturu. I don't know if I'm correct or not. Anyhow, I'm trying to pronounce these names very correctly. Now, Loki Putturu. Now ready to bowl against Kasun Rajapaksha. Left hand on strike. There he comes. Ranama. Short delivery. Rajapaksha played up basically one bounce into the fence for 4. So he opened his account with a boundary. With that boundary, Skamusan did now 27. Now 9 balls remaining, 13 runs needed. Sri Lankan players, they won so many exhibition games in India. But the important thing is they have to win a trophy. Winners Bologna, they were the runners-up in Bengaluru. There he comes, right arm, runs and balls. Good delivery, a bit of a shorter delivery. Especially Kasun Rajapaksha tried to play a pull shot, but didn't make any contact. Wicketkeeper collects it. Score remains on 26. Now, score remains on 27. This time, Rajapaksha playing into the hands of the fielder. Long on, he has to depart. Now, Super Fashion Sri Lanka losing their third wicket. Now 12 runs needed, 7 balls remaining. Now Tissara Deshan walks to the centre. Tissara Deshan, you might remember Tissara Pereira. He played for Sri Lanka for such a powerful all-round cricketer. Now Tissara Deshan, he's a batsman, can handle the pressure. I have seen him for many years. In a crucial moment, he's playing a gem of an innings. Now he has to do the similar kind of batting performance in front of this huge Indian crowd. Loku Putturu now ready to bowl against Tissara Deshan. There he comes, Ranama. Ranama over the wicket, runs and balls to Deshan, playing an off drive. 12 runs needed, 6 balls remaining. Don't move anywhere. Came on here, fasten your seat belts. We are witnessing a nail biter in front of this huge crowd gathered here in Hosanagara. And also we must thank the organizing committee, the brothers, Hosanagara brothers, for inviting us for this wonderful tournament. They are organizing for the 3rd tournament. We visited Friends Bengaluru and we went to Kalsa Indoor tournament in Indore, and we went to Padubidri, another tournament in Davanagiri. Now we are visiting here. It is Hosanagara city. ಅಂತಿಮ ಹಂತದಲ್ಲಿ ಈಗ ಜಯಕ್ಕಾಗಿ 6 ಚೆಂಡು 12 ಓಟಗಳು ಬರಬೇಕಾಗಿದೆ. ಅಲ್ಲಿ LED ಸ್ಕ್ರೀನ್ ಮುಂಭಾಗದಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಪ್ರೇಕ್ಷಕರಿಗೆ ಮನವಿಯನ್ನು ಮಾಡ್ತಾ ಇದ್ದಾವೆ, ದಯವಿಟ್ಟು ಅಲ್ಲಿಂದ ತೆರವುಗೊಳ್ಳಿ. ಅಲ್ಲಿ ನಿಮಗಾಗಿ ಒಂದು ಅಂಕಣದ ಸುತ್ತಗಲಕ್ಕೂ ಕುಳಿತುಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಇದೆ. ದಯವಿಟ್ಟು ಅಲ್ಲಿ LED ಸ್ಕ್ರೀನ್ ವಾಲ್ ಮುಂಭಾಗದಲ್ಲಿ ಕುಳಿತುಕೊಂಡಂತ ಎಲ್ಲ ಪ್ರೇಕ್ಷಕರು ದಯವಿಟ್ಟು ಅಲ್ಲಿಂದ ತೆರವುಗೊಳ್ಳಿ, ಸಹಕಾರವನ್ನು ನೀಡಿ. ಅದೇ ರೀತಿ ಒಂದು ಪಂದ್ಯ ಮುಗಿದ ತಕ್ಷಣ ದಯವಿಟ್ಟು ಅಲ್ಲಿ ಮಾರ್ಕಿಂಗ್ ಅನ್ನು ಮಾಡಿ ಅನ್ನೋದನ್ನ ಸಂಘಟಕರಿಗೆ ತಿಳಿಸ್ತಾ ಇದ್ದಾವೆ.
Yes, Mr. Praveen, I has to ask you a question. Am I correct? You said the people or the spectators watching in front of that big LED screen, you asked them to move a little bit further. That maybe you said in Kannada. Now I'm understanding a little bit. There it comes, Radama. Runs and balls. Samaratunga plies it away to its deep backward point. They got through for a couple. Now 10 runs needed, 5 balls remaining, 1 big hit needed in order to shift the momentum. We have to wait and see. Now Sandeep Punchali. Now he is ready to bowl the crucial over. The game deciding over. There comes Sandeep. Radama runs and ball. Samaratunga played up this way, but into the hands of the fielder, deep mid wicket. So Samaratunga, Tilina Samaratunga has to depart. Now Sri Lanka Super Fashion losing another important wicket. Four balls remaining, 10 runs needed. Dhananjaya walks to the center. You might remember Sri Lankan test skipper Dhananjaya De Silva. Now this is Dhananjaya. He is from the southern part of Sri Lanka. It's most attractive tourist destination. If you look at the southern part of Sri Lanka, you can see the coastal area belongs to southern part of Sri Lanka. Now Sandeep, he is reminding me Sandeep Sharma. Another bowler with lots of variation. I've seen him. Now he comes Radama. Dhananjaya playing a big one. So he opened his count with a 6 or a half a dozen. Bang bang over the fence. Now with that 6, the score needed. 3 balls remaining. 4 runs needed. We are witnessing a nail biter. So we are witnessing a nail biter. Thanks a lot for everybody to join with us. It signals as a no ball as well. That means now the opportunity is provided to free his arms again. 3 runs needed. Down it comes Sandeep. Runs and balls. Good delivery. Now third ball. Three balls remaining. 2 runs needed. Okay, everything is corrected. 3 balls remaining, 3 runs needed. I don't know. The score is saying I'm updating you. Anyhow, there he comes Sandeep. Runs and balls to Dhananjaya. Good delivery again. So excellent piece of bowling. Sandeep under pressure. Now 2 balls remaining. 3 runs needed. Can Dhananjaya hold his nerves till the end? So that's why I mentioned we are witnessing a nail biter. So fighting cricket from rest of Karnataka team. Now Dhananjaya on strike. There it comes Radama. Runs and balls to Dhananjaya. This time plays it away. They go through for a single. Now 1 ball remaining. 2 runs needed. Will it be an end with a tie or will it be a win for a Sri Lanka Super Fashion or win for the rest of Kannada? Now the game deciding 11. Definitely this is a nail biter. Tisara Deshan, can he handle the pressure in a crucial moment out of the country, different part of the world he is playing cricket. Now under this huge Indian crowd, he is ready to face the final delivery. 1 ball remaining, 2 runs needed. Game on here. You're witnessing a real nail biter. Hosanagara French Trophy. There he comes, Sandeep. Runs and balls to the side. Plays it away. Will it be a single or a run out? We are ready to see they go through for a couple. Game ended with a tie. So both have scored similar runs. So game ended with a tie. So thank you everyone.
Straight light. Okay, finally, on behalf of all the Sri Lankan fans, Main stage light. Main stage light. Main stage. okay, finally, on behalf of all the Sri Lankan fans and especially for Sri Lankan Super Fashion Manager Mr. Janaka Peris, and on behalf of Sri Lankan Super Fashion team, I would like to say big thank you. Thank you very much. Thank you all the fans, all the players, all the administrators, all the organizers, especially Hosanagar brothers for inviting us. Thanks a lot. ಹೊಸನಗರ ಜನತೆಗೆ ಧನ್ಯವಾದ. Thank you everyone. I will try to pronounce it properly with Kannada. I don't know whether I am correct it or not, but anyhow I will try my level best to communicate you. Hosanagara ಜನತೆಗೆ ತುಂಬು ಹೃದಯದ ಧನ್ಯವಾದಗಳು ಹೊಸನಗರ. Nandri, thank you all. Thanks a lot. See you in another competitive tournament. Thank you all. Thanks a lot to all my commentary box members and all the fans in Hosanagara. So thanks a lot. I wish you all a bright future, and hopefully we are neighbors. We will continue this relationship till the end of our lives. Thanks a lot everyone. Again on behalf of Sri Lanka Super Fashion. Thank you very much.